ತಲೆಮರೆಸಿಕೊಂಡು ಓಡಾಡ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಹಲವು ಕಸರತ್ತುಗಳನ್ನ SIT ಮಾಡ್ತಾ ಇದೆ. ನೋಟಿಸ್ ಕೊಡ್ತು, ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್. ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲಾದ್ರೂ ಅವ್ರು ಸಿಗ್ತಾರಾ ಅಂತಂದ್ರೆ ಅದನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ಸಿಗ್ತಾ ಇಲ್ಲ. ಫೈನಲಿ ಕೇಂದ್ರವನ್ನ ಅಪ್ರೋಚ್ ಮಾಡಿದ್ದಾರೆ. ಈಗ ವಿದೇಶಾಂಗ ಇಲಾಖೆ ವಿಚಾರದಲ್ಲಿ ಒಂದು ಹೆಜ್ಜೆಯನ್ನ ಇಟ್ಟಿದೆ, ನೋಟಿಸ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಇದಕ್ಕೂ ಕೂಡ ಉತ್ತರ ಕೊಡ್ತಾರಾ ಅಥವಾ ಅದೇ ರೀತಿಯಾಗಿ ತಲೆಮರೆಸ್ಕೊಂಡು ಓಡಾಡ್ತಾರ? ದೇವೇಗೌಡರು ಪತ್ರ ಬರೆದಾಯ್ತು, ಅದಕ್ಕೂ ರಿಪ್ಲೈ ಇಲ್ಲ. ಕುಮಾರಸ್ವಾಮಿ ಅವರು ಕೇಳಾಯ್ತು, ಅದಕ್ಕೂ ರಿಪ್ಲೈ ಇಲ್ಲ. ಏನ್ ಕತೆ ಆಗಿದ್ದಾಗ ಮುಂದೆ ನೋಡಿ, ಈ ಬಗ್ಗೆ ಒಂದು ರಿಪೋರ್ಟ್ ಇದೆ. ಅತ್ಯಾಚಾರ ಆರೋಪಿ ಪ್ರಜ್ವಲ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಎಂಇಎ ಶೋಕಾಸ್ ನೋಟಿಸ್ ಉತ್ತರ ಕೊಡ್ತಾರಾ ಪ್ರಜ್ವಲ್? 10 ದಿನದಲ್ಲಿ ಉತ್ತರ ಕೊಡ್ತಿದ್ರೆ ಎಲ್ಲಿದ್ದರಲ್ಲೇ ಅರೆಸ್ಟ್. ಅತ್ಯಾಚಾರ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರುವಂತಹ ಪ್ರಜ್ವಲ್ ಭಾರತಕ್ಕೆ ಬರೋ ಯಾವುದೇ ಲಕ್ಷಣಗಳಿಲ್ಲ. ಇತ್ತ SIT ಕಾನೂನಿನ ಕುಣಿಕೆಯಲ್ಲಿ ಸಿಕ್ಸೋ ಯತ್ನ ಮಾಡ್ತಾ ಇದೆ. ಇನ್ನು ಎಂಇಎ ಈಗಾಗಲೇ ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿದೆ. ಕುಟುಂಬದ ಸಂಪರ್ಕವನ್ನು ಕೂಡ ಕಳ್ಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣಗೆ ಶೋಕಾಸ್ ನೋಟಿಸ್ ಜಾರಿಯಾಗಿದೆ. ಇಲ್ಲಿ ತನಕ ಯಾರಿಗೂ ಸಿಗದೆ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ಶೋಕಾಸ್ ನೋಟಿಸ್ಗೆ ಏನಂತ ಉತ್ತರ ಕೊಡ್ತಾರೆ, ಯಾವಾಗ ಕೊಡ್ತಾರೆ ಅನ್ನೋದೇ ಸದ್ಯ ಕುತೂಹಲಕಾರಿಯಾಗಿ ಉಳ್ಕೊಂಡಿದೆ. ಕಳೆದ 29 ದಿನಗಳಿಂದ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ SIT ಅಧಿಕಾರಿಗಳು ಕೂಡ ಅವರ ಬಂಧನಕ್ಕೆ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದೆ, ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದೆ. ಇತ್ತ ಕುಟುಂಬದವರು ಕೂಡ ಬಹಿರಂಗವಾಗಿ ಅವರನ್ನ ವಾಪಸ್ ಬರಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ದೇವೇಗೌಡರು ಕೂಡ ಬಹಿರಂಗ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಆದರೆ ಇದುವರೆಗೂ ಆ ಬಹಿರಂಗ ಪತ್ರಕ್ಕಾಗಲಿ ಅಥವಾ ಕುಮಾರಸ್ವಾಮಿಯವರ ಏನು ಕರೆದಿರುವಂಥ ವಿಚಾರಕ್ಕಾಗಲಿ ಯಾವುದೇ ರೀತಿಯ ರೆಸ್ಪಾಂಡ್ ಅನ್ನ ಪ್ರಜ್ವಲ್ ರೇವಣ್ಣ ಮಾಡ್ತಾ ಇಲ್ಲ. ಇದರ ಬೆನ್ನಲ್ಲೇ ಎಂಇ ಒಂದು ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದೆ. ಆ ಶೋಕಾಸ್ ನೋಟಿಸ್ಗೆ ಪ್ರಜ್ವಲ್ ರೇವಣ್ಣ ಯಾವ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾರೆ, ಅದಕ್ಕೆ ಯಾವ ರೀತಿಯಲ್ಲಿ ರೆಸ್ಪಾಂಡ್ ಅನ್ನ ಮಾಡ್ತಾರೆ ಅನ್ನೋ ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಮನೆ ಮಾಡಿರುವಂತದ್ದು. ಭಾರತಕ್ಕೆ ಬರದೇ ಇದ್ರೆ ಎಳೆದು ತರ್ತಾರ? ಪಾಸ್ಪೋರ್ಟ್ ರದ್ದಾದ್ರೆ ಪ್ರಜ್ವಲ್ ಅತಂತ್ರನ? ಇನ್ನು ಯಾರ ಕೈಗೆ ಸಿಗದೆ ಇರುವಂತಹ ಪ್ರಜ್ವಲ್ ಎಂಇಎಗೆ ಉತ್ತರ ಕೊಡ್ತಾರಾ ಅನ್ನೋದು ಒಂದು ಕುತೂಹಲ ಆಗಿದ್ರೆ, ಅತ್ತ ಉತ್ತರ ಕೊಡದೆ ಪಾಸ್ಪೋರ್ಟ್ ರದ್ದಾದ್ರೆ ಮುಂದೇನು ಅನ್ನೋದನ್ನ ಹೇಳ್ತೀವಿ, ನೀವೇ ನೋಡ್ಬಿಡಿ. ಪ್ರಜ್ವಲ್ಗೆ ಬಂಧನದ ಭೀತಿ. ಪ್ರಜ್ವಲ್ ಯಾವ ದೇಶದಲ್ಲಿ ಇದ್ದಾರೋ ಆ ಮಾಹಿತಿಯನ್ನ ಪಡ್ಕೊಳ್ಳೋದು. ಭಾರತೀಯ ತನಿಖಾ ಸಂಸ್ಥೆಯಿಂದ ಮಾಹಿತಿ ಪಡೆಯಲಿರುವ ವಿದೇಶಾಂಗ ಸಚಿವಾಲಯ, ವಿದೇಶದಲ್ಲಿ ಇರುವ ಭಾರತೀಯ ರಾಯಭಾರ ಕಚೇರಿಗೆ ಪ್ರಜ್ವಲ್ ಒಪ್ಪಿಸಲಾಗುತ್ತೆ. ಪಾಸ್ಪೋರ್ಟ್ ರದ್ದಾಗಿರೋದ್ರಿಂದ ಭಾರತಕ್ಕೆ ಬರಲು ಅವಕಾಶ ಕೊಡ್ತಾರೆ. ರಾಯಭಾರ ಕಚೇರಿಯ ಸಿಬ್ಬಂದಿಯೇ ವಿಮಾನದಲ್ಲಿ ಕಳುಹಿಸಬಹುದು. ಪಾಸ್ಪೋರ್ಟ್ ರದ್ದಾದ 1-2 ದಿನದಲ್ಲೇ ಭಾರತಕ್ಕೆ ಕರೆ ತರಬಹುದು. ಇಷ್ಟೆಲ್ಲ ಮಾಡಿ ಹೊರದೇಶದಿಂದ ಬಲವಂತವಾಗಿ ದಬ್ಬಿಸಿಕೊಂಡು ಪ್ರಜ್ವಲ್ ಭಾರತಕ್ಕೆ ಬರ್ತಾರಾ, ಇಲ್ಲ ಅದಕ್ಕಿಂತ ಮುಂಚಿತವಾಗಿ ಬರೋ ಪ್ರಯತ್ನ ಮಾಡ್ತಾರಾ ಅನ್ನೋದು ಕುತೂಹಲ. ಮಾನ್ಯ ಮುಖ್ಯಮಂತ್ರಿಗಳು ಬರೆದಂತ ಪತ್ರ ಅದು ನಮಗೆ ಬಂದೇ ಇಲ್ಲ. 21ನೇ ತಾರೀಕು ಮೇ 21ಕ್ಕೆ ಬಂದಿದೆ ಅಂತೇಳಿ ವಿದೇಶಾಂಗ ಸಚಿವರು ಹೇಳ್ತಾರೆ ಅಂದ್ರೆ ಪ್ರಧಾನಮಂತ್ರಿಗಳ ಪತ್ರ ಏನಾಯ್ತು? ಅಥವಾ ಅವರ ಕಚೇರಿಯಿಂದ ವಿದೇಶಾಂಗ ಸಚಿವಾಲಯಕ್ಕೆ ತಿಳಿಸಿದ್ದಿದ್ರೆ ಅವ್ರು ಆ ರೀತಿ ಹೇಳ್ತಿರ್ಲಿಲ್ಲ. ತಿಳಿಸಿಲ್ಲ ಅಂತ ಈಗ ಸ್ಪಷ್ಟವಾಗುತ್ತೆ. ಅಂದ್ರೆ ಯಾವ ರೀತಿ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ತೆಗೆದ್ರೆ ಅವರು ಅನಿವಾರ್ಯವಾಗಿ ಬರಲೇಬೇಕಾಗ್ತದೆ. ಅವರಿಗೆ ಇಮ್ಯುನಿಟಿ ಇರೋದಿಲ್ಲ, ಅವರು ಆ ದೇಶದಿಂದ ಅವ್ರನ್ನ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ ಆ ದೇಶದಲ್ಲಿ. ಅದರಿಂದ ಅವ್ರು ಬರಲೇಬೇಕಾಗುತ್ತೆ, ಬರ್ತಾರೆ. ಇಷ್ಟೆಲ್ಲ ಮಾಡಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಹೊರದೇಶದಿಂದ ಬಲವಂತವಾಗಿ ಹೊರದಬ್ಬಿಸಿಕೊಂಡು ಬರ್ತಾರ ಅಥವಾ ಸ್ವಇಚ್ಛೆಯಿಂದ ಭಾರತಕ್ಕೆ ಬಂದು ತಲುಪ್ತಾರ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ರಾಕೇಶ್ ಪ್ರಕರಣ ಪ್ರಸ್ತಾಪಿಸಿದ ಕುಮಾರಸ್ವಾಮಿ, ಕೆರಳಿ ಕೆಂಡವಾದ ಸಿಎಂ ಸಿದ್ದರಾಮಯ್ಯ. ಇನ್ನು ಪ್ರಜ್ವಲ್ ನನ್ನ ದೇವೇಗೌಡ್ರೆ ವಿದೇಶಕ್ಕೆ ಕಳಿಸಿದ್ದು ಅಂತ ಸಿಎಂ ಆರೋಪ ಮಾಡಿದ್ರು. ಅದಕ್ಕೆ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿ ರಾಕೇಶ್ ಪ್ರಕರಣವನ್ನ ಪ್ರಸ್ತಾಪಿಸಿದ್ರು. ನಿಮ್ಮಗ ವಿದೇಶಕ್ಕೆ ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ರು, ಯಾರ ಪರ್ಮಿಷನ್ ತಗೊಂಡು ಹೋಗಿದ್ರು ಅಂತ ಪ್ರಶ್ನಿಸಿದ್ರು. ಇದಕ್ಕೆ ಕೆರಳಿ ಕೆಂಡವಾದಂತಹ ಸಿಎಂ ಸಿದ್ದರಾಮಯ್ಯ, ನನ್ನ ಮಗ ಸತ್ತು ಹೋಗಿ 8 ವರ್ಷ ಆಗಿದೆ, ಪ್ರಜ್ವಲ್ ಅತ್ಯಾಚಾರ ಮಾಡಿ ಓಡ್ ಹೋಗಿರೋದು, ಅದಕ್ಕೂ ಈ ಪ್ರಕರಣಕ್ಕೂ ಏನ್ ಸಂಬಂಧ ಅಂತ ಕಿಡಿಕಾರಿದ್ರು. ದೇವೇಗೌಡರ ಬಗ್ಗೆನೂ ಪ್ರಶ್ನೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ನಾನು ನಿನ್ನೆ ಒಂದು ಪ್ರಶ್ನೆ ಮಾಡಿದ್ದೇನೆ ಅದಕ್ಕೋಸ್ಕರಲೇ. ಹಾಗಿದ್ರೆ ಇವರ ಮಗ ವಿದೇಶಕ್ಕೆ ಹೋದ್ನಲ್ಲ, ಪಾಪ ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ, ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತು ಇವ್ರ ಪರ್ಮಿಷನ್ ತಗೊಂಡೋಗಿದ್ರ? ಹಾಗಿದ್ರೆ ಇವ್ರ ಮಗನ ಜೊತೆ ಯಾರ್ಯಾರು ಹೋಗಿದ್ರು, ಎಷ್ಟು ಜನ ಇದ್ರು, ಅಲ್ಲಿ ನಡೆದಂಥ ಘಟನೆಗಳೇನು ಅಂತಕ್ಕಂಥ ಒಂದು ತನಿಖೆ ಯಾಕೆ ಮಾಡಲಿಲ್ಲ? ರಾಕೇಶ್ ಅವರು ಸತ್ತು 8 ವರ್ಷ ಆಯಿತು. ಈಗ ವಿಚಾರನ ಪ್ರಸ್ತಾಪ ಮಾಡೋದು ಅದು ಕೂಡ್ತಲ್ಲ. ಆ ಇಶ್ಯೂ ಡಿಫರೆಂಟು, ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು. ಅವರು 2016ರಲ್ಲಿ ಸತ್ತು. ಎಷ್ಟನೇದು ಇಷ್ಟು ಈಗ? ಅದಕ್ಕೂ ಇದಕ್ಕೂ ಸಂಬಂಧ ಏನು?
ಒಟ್ನಲ್ಲಿ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ರಾಜಕೀಯ ಮಜಲು ತೀವ್ರ ಕುತೂಹಲ ಮೂಡಿಸಿದ್ದು, ಈ ಮಧ್ಯೆ ಪ್ರಜ್ವಲ್ ಬಂಧನಕ್ಕೆ ಎಸ್ಐಟಿ ಬಲೆ ಬೀಸಿದೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.